ಬೆಂಗಳೂರಲ್ಲಿ ತೆರವು ಕಾರ್ಯಾಚರಣೆ 2.0ಗೆ ಚಾಲನೆ ಸಿಕ್ಕಿದೆ. ನಗರದಲ್ಲಿ ಅನಾಥ ವಾಹನಗಳ ತೆರವು ಆರಂಭವಾಗಿದೆ. ಬೆಂಗಳೂರಿನಲ್ಲಿ ತೆರವು ಕಾರ್ಯಾಚರಣೆ 2.0ಗೆ ಈಗ ಚಾಲನೆ ಸಿಕ್ಕಿರುವಂತದ್ದು. ನಗರದಲ್ಲಿ ಅನಾಥ ವಾಹನಗಳ ತೆರವು ಆರಂಭವಾಗಿದೆ. ವಾಹನ ತೆರವು ಮಾಡಲು ನೀಡಿದ ಗಡುವು ಮುಕ್ತಾಯದ ಹಿನ್ನೆಲೆ ತೆರವು ಕಾರ್ಯಾಚರಣೆಯಾಗ್ತಾ ಇದೆ. ಬೆಂಗಳೂರಲ್ಲಿ ಅನಾಥ ವಾಹನಗಳು ರಸ್ತೆ ಮತ್ತು ಫುಟ್ಪಾತ್ಗಳಲ್ಲಿ ಧೂಳು ಹಿಡಿದು ಬಿದ್ದಿದ್ದು, ಇದನ್ನ ತೆರವು ಮಾಡಲಿಕ್ಕೆ ಜಿಬಿಎ ಗಡುವನ್ನ ನೀಡಿತ್ತು. ಅಷ್ಟಾದರೂ ಕೂಡ ತೆರವಾಗದ ವಾಹನಗಳನ್ನ ಈಗ ಸ್ವತಃ ಜಿಬಿಎ ತೆರವು ಮಾಡುತ್ತಾ ಇದೆ. ಇಂದು 500ಕ್ಕೂ ಅಧಿಕ ವಾಹನ ತೆರವು ಮಾಡಲು ಗುರುತು ಮಾಡಲಾಗಿದೆ. ಜಿಬಿಎ ಹಾಗೂ ನಗರ ಸಂಚಾರಿ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿ ತೆರವು ಮಾಡೋ ವಾಹನಗಳನ್ನ ಹರಾಜು ಹಾಕಲಿದ್ದಾರೆ. ಜಂಟಿ ಕಾರ್ಯಾಚರಣೆ ಮಾಡಿ ತೆರವು ಮಾಡಿದಂತ ವಾಹನಗಳನ್ನ ಒಂದು ನಿಗದಿತ ಸ್ಥಳದಲ್ಲಿ ಇಡ್ತಾರೆ. ಅದಾದ ಮೇಲೆ ಹರಾಜು ಪ್ರಕ್ರಿಯೆ ಇರುತ್ತೆ. ಈ ಮುಂಚಿತವಾಗಿಯೇ ಸಚಿವ ಕೃಷ್ಣ ಬೈರೇಗೌಡ ವಾಹನಗಳ ಮೇಲೆ ಒಂದು ನೋಟಿಸ್ ಅನ್ನು ಅಂಟಿಸುವ ಮೂಲಕ ಈ ತೆರವು ಕಾರ್ಯಾಚರಣೆಗೆ ಚಾಲನೆಯನ್ನ ನೀಡಿದ್ರು. ತದನಂತರದಲ್ಲಿ ಒಂದಿಷ್ಟು ದಿನಗಳ ಕಾಲ ಗಡುವನ್ನ ನೀಡಲಾಗಿತ್ತು ವಾಹನಗಳ ತೆರವಿಗೆ. ಆದರೆ ಅದಾದ ನಂತರವೂ ಕೂಡ ಯಾವ ವಾಹನಗಳು ರಸ್ತೆಗಳಲ್ಲಿ ಫುಟ್ಪಾತ್ಗಳಲ್ಲಿ ಅನಾಥವಾಗಿ ನಿಂತಿದೆಯೋ ಅದರ ತೆರವನ್ನ ಈಗ ಜಿಬಿಎ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.